ಒಂದು ಜಾಗದಲ್ಲಿ ಅವಳು ಅವರು ಕಾಣಿಸ್ತಿರ್ತಾಳೆ ಕಾಣಿಸ್ತಿರ್ತಾರೆ. ಅಂದರೆ ಕಾಣಿಸ್ಕೊಳ್ಳೋ ವ್ಯಕ್ತಿ ಆ ಜಾಗದಲ್ಲಿ ಇಲ್ಲ. ಇಲ್ಲ. ಬಟ್ ಆದರೂ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೋತಾರೆ. ಒಂಥರ ಭ್ರಮೆ ಅನ್ಸುತ್ತೆ, ಆದರೂ ರಿಯಲ್ ಆಗಿ ಫೀಲ್ ಅನ್ಸುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ ವಿಕ್ರಾಂತ್. ಬಟ್ ಅದು ರಿಯಲ್ ಅನ್ಸಿದ್ರು ಭ್ರಮೆನೇ ಆಗಿರುತ್ತೆ. ಇದಿನ್ನೂ ಕರೆಕ್ಟ್. ಕ್ಲಾರಿಟಿನೇ ಸಿಗದಿರೋ ಕನ್ಫ್ಯೂಷನ್. ಹೌದು ವಿಕ್ರಾಂತ್. ಬಟ್ ಆ ಕನ್ಫ್ಯೂಷನಲ್ಲೂ ಏನೊಂದು ಖುಷಿ ಇದೆ. ಎಕ್ಸಾಕ್ಟ್ಲಿ. ಎಲ್ಲಾನು ಒಟ್ಟೊಟ್ಟಿಗೆ ಆಗುತ್ತೆ. ಡ್ಯಾಮ್ ಟ್ರೂ ವಿಕ್ರಾಂತ್. ಪದೇ ಪದೇ ಬೇರೆ ಆಗುತ್ತೆ. 100%. ಅಂದ್ರೆ ಇದೆಲ್ಲ ಆಗ್ತಿರೋದು ನಿಮ್ಗೇನಾ ವೇದಾಂತ್? ಪಕ್ಕ ನಿನಗೆ ಆಗ್ತಿರೋದಲ್ವಾ ಅಗ್ರಜ? ನೋನೋ, ನನಗೆ ಯಾಕಾಗುತ್ತೆ? ನನ್ನ ಫ್ರೆಂಡ್ಗೆ ಆಗ್ತಿರೋದು. ಮತ್ತಾಗಲೇ ಪರ್ಸ್ನಲ್ ಒಂದೇ. ಅದೇ ಅವ್ನ ಪರ್ಸನಲ್ ಅನ್ನೋ ವರ್ಡ್ನ ಮೆನ್ಷನ್ ಮಾಡೋದಕ್ಕೆ ಮರ್ತೆ ಅಷ್ಟೇ. ಆದ್ರೆ ನಿಮ್ಮ ಫ್ರೆಂಡ್ ಇಂಥ ಅಡ್ವೈಸ್ನ ನಿಮ್ಮ ಹತ್ರ ಯಾಕೆ ಕೇಳಿದ್ರು ವೇದಾಂತ್? ಅಲ್ವಾ? ನಾನು ಅವನಿಗೆ ಇದನ್ನೇ ಕೇಳಿದೆ. ಈ ಪ್ರಶ್ನೆಲ್ಲ ನೀನು ನನ್ನ ಹತ್ರ ಯಾಕಪ್ಪ ಕೇಳ್ತಿದ್ಯಾ? ನನಗೆ ಲವ್, ಮ್ಯಾರೇಜು, ಹುಡುಗಿ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ. ನೀನಂಗೆ ಹೇಳಿದ್ಮೇಲೂ ನಿನ್ನ ಫ್ರೆಂಡು ನೀನೇ ಹೇಳಬೇಕು ಅಂತ ಫೋರ್ಸ್ ಮಾಡಿದ್ನ ಅಗ್ರಜ? ಫೋರ್ಸ್ ಅಂತ ಏನಿಲ್ಲ, ಬಟ್ ಅಡ್ವೈಸ್ ಮಾಡು ಅಂತ ಹೇಳ್ದ. ಅದಕ್ಕೆ ನಾನು ಹೇಳಿದೆ, ನನಗಿದೆಲ್ಲ ಗೊತ್ತಾಗಲ್ಲಪ್ಪ, ನಮ್ಮ ಮನೇಲಿ ಆಗ್ತಿರೋದೆಲ್ಲ ಲವ್ ಮ್ಯಾರೇಜೇನೆ. ಅದಕ್ಕೆ ನಾನು ಹೇಳಿದೆ, ಅವ್ರನ್ನ ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತ. ಓ ಹಾಗಾ? ಈ ರಾಗಲ್ಲ ಯಾಕೆ? ನಿಮ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಬಿಡಿ. ನಾನು ಅವನಿಗೆ ನನಗೇನು ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೇನೆ. ಅಯ್ಯೋ, ನಾವೆಲ್ಲ ಹಾಗೆ ಹೇಳಿದ್ವಿ? ಆ ಥರ ಎಲ್ಲ ಏನೂ ಇಲ್ಲ. ನೋಡಗ್ರಜ, ಹುಡುಗನ ಮನಸ್ಸಲ್ಲಿ ಹುಡುಗಿ ಇದ್ದಾಳ ಇಲ್ವೋ ಅಂತ ತಿಳ್ಕೊಳ್ಳೋದು ತುಂಬ ಸಿಂಪಲ್. ಹೇಗೆ? ಬೇಸಿಕಲಿ ಅವನಿಗೇನೆ 4 ಕ್ವಶನ್ ಕೇಳ್ಕೋಬೇಕು. 4 ಕ್ವೆಶ್ಚನ್? ಯಾವ್ದು? ಮೊದಲನೇದು, ಯಾರಿಗೆ ಕಷ್ಟ ಬಂದರೂ ನಿನಗೆ ನಿನ್ನ ಹುಡುಗಿ. ನನಗಲ್ಲ. ಗೊತ್ತಾಯ್ತು, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ನೀನು ಅಂದರೆ ಪ್ರಶ್ನೆ ಮಾಡ್ಕೊಳ್ಳೋ ಹುಡುಗ. ಹಾಂ, ಓಕೆ. ಯಾರಿಗೇನೇ ಆದ್ರೂ ನಿನಗೆ ನಿನ್ನ ಹುಡುಗಿ ಆರಾಮಾಗಿದ್ದಾಳ, ಅವಳಿಗೇನು ಆಗಿಲ್ವಾ ಅನ್ನೋ ಪ್ರಶ್ನೆ ಮೂಡಬೇಕು. ಏನಾಯ್ತು ಬಾವಾ? ಮಂಜು ಚಿಕ್ಕಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಮಂಜು ಅಂಕಲ್ಗೆ ಆಕ್ಸಿಡೆಂಟ್ ಅಂದ್ರೆ ಅಮೂಲ್ಯ ಯಾವ ಪಾರ್ಟಿಯಿಂದ ಹೊರಟ್ಲು? ಯು ಮಸ್ಟ್ ಹ್ಯಾವ್ ಇನ್ಫಾರ್ಮ್ ಮಿ, ರೈಟ್? ಯಾಕೆ ಸೈಲೆಂಟ್ ಆಗಿದ್ರಿ? ಆಗ ಅವಳು ನನ್ನ ಅವಶ್ಯಕತೆ ಇತ್ತು. ಶಿ ಮಸ್ಟ್ ಹ್ಯಾವ್ ಪ್ಯಾನಿಕ್. ನೀನು ಹೊರಟಾಗಿಂದ ಬರೀ ಅವಳ ಬಗ್ಗೆನೇ ಮಾತಾಡ್ತಿದ್ಯಾ. ಕಾಮ್ ಡೌನ್. ಎರಡನೇದೇನಪ್ಪ ಅಂದ್ರೆ, ಅವಳು ಎದುರಿಗೆ ಬಂದ್ರೆ ಲೋಕ ಎಲ್ಲ ಮರೆತು ಅವಳನ್ನೇ ನೋಡ್ತಾ ಇರಬೇಕು ಅಂತ ಅನಿಸ್ಬೇಕು. ಡಿಜೆ ಟಪ್ಪ ಜೋಕ್. ಓಕೆ, ಮೂರನೇದು ಯಾವನಿಗೆ ಗೊತ್ತು? ಮೂರನೇದೇನಪ್ಪ ಅಂದ್ರೆ, ನಿಮ್ಮ ಹುಡುಗಿ ಕಣ್ಣು ಕಾಣಿಸ್ಕೊಂಡಾಗೆಲ್ಲ ನಿಮ್ಮ ಮುಖದಲ್ಲಿ ನಗು ಬರಬೇಕು. ಈ 4ನೇದು ಬಹಳ ಇಂಪಾರ್ಟೆಂಟು.
ಅವಳಿಗೆ ಕಷ್ಟ ಇದೆ ಅಂತ ನಿನಗೆ ಗೊತ್ತಾದ್ಮೇಲೆ ನೀನು ನಿನ್ನ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಬಿಟ್ಟು ಅವಳಿಗೆ ಹೆಲ್ಪ್ ಮಾಡಕ್ಕೆ ನಿಲ್ಬೇಕು. ಇಷ್ಟೆಲ್ಲ ನೀನು ಹುಡುಗಿಗೋಸ್ಕರನೇ ಮಾಡ್ತೀನಿ ಅಂತ ಗೊತ್ತಾದ್ಮೇಲೆ ಇದು ಪಕ್ಕಾ ಲವ್ವೇ. ಇನ್ನು ಇಲ್ಲದೇ ಇರೋ ಜಾಗದೆಲ್ಲ ಕಾಣಿಸ್ಕೊಳ್ಳೋದು ಈ ಲವ್ವಿನ ಸೈಡ್ ಎಫೆಕ್ಟ್ ಅಷ್ಟೇ. ಹೌದಾ? ಹೀಗೆಲ್ಲ ಇರುತ್ತಾ? ಇರ್ಬೋದು. ಇಟ್ಸ್ ಕ್ವೈಟ್ ಪಾಸಿಬಲ್ ಅನ್ಸುತ್ತಾ? ಅನ್ಸೋದೇನೋ ಅಗ್ರಜ, ಪಕ್ಕಾ ಪಾಸಿಬಲ್ಲೇ. ಫ್ಯಾಮಿಲಿ ಏನೋ ಯೋಚನೆ ಮಾಡುತ್ತೆ ಅಂತ ಲೆಕ್ಕ ಹಾಕ್ದೆ ನಿನ್ನ ಮನ್ಸಿಗೆ ಅನ್ಸದನ್ನೇ ಮಾಡಬೇಕು. ನನ್ನ ಮನ್ಸು ಏನೇನು ನಿನ್ನ ಪ್ರಕಾರ ನಂಗೆ ಲವ್ ಆಗಿದೆ ಅಂತ ಬಾರಿ ನಾನ್ಸೆನ್ಸ್. ನಿನಗೆ ಅಂದರೆ ನಿನಗಲ್ಲ ಅಗ್ರಜ, ನಿನ್ನ ಫ್ರೆಂಡ್ಗೆ. ಫ್ರೆಂಡ್ಗೆನೆ ನಾನು ಯಾವಾಗ ನನಗೆ ಅಂತ ಹೇಳಿದೆ? ನಾನು ನನ್ನ ಫ್ರೆಂಡ್ ಬಗ್ಗೆನೇ ಹೇಳಿದ್ದು. ಬಟ್ ಇದೆಲ್ಲ ಪ್ಯೂರ್ ನಾನ್ಸೆನ್ಸ್, ಬಕ್ವಾಸ್ ಥಿಯರೀಸ್. ಯಾವುದು ಬಕ್ವಾಸ್ ಅಲ್ಲ ಅಗ್ರಜ, ಎಲ್ಲ ನಿಜಾನೇ. ನನಗೆ ಭಾವನ್ಗೆ ಇಬ್ರಿಗೂ ಇದು ಪಕ್ಕಾ ಎಕ್ಸ್ಪೀರಿಯನ್ಸ್ ಆಗಿದೆ. ಹೌದು, ಇಷ್ಟೊಂದು ಫ್ರೀಯಾಗಿ ಕೂತಿದೆಯಲ್ಲ, ಪ್ರೆಸೆಂಟೇಷನ್ ರೆಡಿ ಆಯ್ತಾ? ಸಾರ್ಥಕ್, ನೀವು ನನಗೆ ತುಂಬಾನೇ ಸದರ ಕೊಡ್ತಿದ್ದೀರಾ. ಐ ಡೋಂಟ್ ಲೈಕ್ ದಿಸ್. ಆಫೀಸ್ ಆಗಿರ್ಬೇಕು. ಕಮ್ ಆನ್, ಗೆಟ್ ಬ್ಯಾಕ್ ಟು ವರ್ಕ್. ಬಾಮೈದ, ವಾಟ್ ಜಸ್ಟ್ ಹ್ಯಾಪೆಂಡ್? ಸೀರಿಯಸ್ಲಿ ಡೋಂಟ್ ನೋ ಬಾವಾ, ಸೀರಿಯಸ್ಲಿ ಡೋಂಟ್ ನೋ. ಅದಿತಿ, ಅಮ್ಮಗೊಂದು ಫೋನ್ ಮಾಡಿ ಎಷ್ಟು ಗಂಟೆಗೆ ಬರ್ತಾಳೆ ಅಂತ ಕೇಳು. ಇದೆಲ್ಲ ಬಿಸಿ ಇದ್ದಾಗಲೇ ಡೆಲಿವರಿ ಕೊಟ್ಬಿಡ್ಬೇಕು. ಅದಕ್ಕೆ ಯಾಕೆ ಅವ್ರು ಬರೋವರೆಗೂ ಕಾಯಬೇಕು? ನಾನಿದ್ದೀನಲ್ಲ, ಅವ್ರ ಗಾಡಿ ಇದ್ರೆ ನಾನೇ ಡೆಲಿವರಿ ಮಾಡಿ ಬರ್ತೀನಿ. ಹಲೋ, ಆರ್ತಿ ಕೇಟ್ರಿಂಗ್ ಸರ್ವಿಸಸ್ MD ಮಾತಾಡ್ತಿದ್ದೀನಿ. ನೀವ್ಯಾರು? ಅಣ್ಣ, ಯಾಕೆ? ಸರಿ ಅಣ್ಣ.